ಬೆಳಿಗ್ಗೆ ಒಂದು ಸಣ್ಣ ಕಿರಿಕ ಔಟದ ಗುರು ನೀನ್ ಇಡ್ತೀವಿ ನಮ್ಮ ಅಮ್ಮಂಗೂ ಮಾತಾಡೋ ನಮ್ಮ ಭದ್ರ ಜಾಡ್ಸಿ ಮುದವಿತ್ತು ನಾಚಿಕೆ ಆಗಲ್ಲ ಜನ್ಮಕ್ಕ ಅದೇಕಪ್ಪ ನಾವು ಸೀರೆ ಎಲ್ಲ ಊರಕಲ್ಲ ಸೀರೆ ಎಲ್ಲ ಊರ ಬೆಳಿಗ್ಗೆ ನಮ್ಮ ಮಟ್ಟಿಗೆ ಬರ್ತದೆ ಹಂಗೇನೆ ಎಲ್ಲ ಹಿಂಗೆ ಮಾಡೋದು ಏನಕ್ಕ ಕರೆಂಟು ನೆನೆ ತಂದಿದ್ವಲ್ಲ ಸಾಮಾನು ಇವಾಗ ಸ್ವಿಚ್ ಎಲ್ಲ ಕಿಟ್ಟೋಗಿದ್ದೀವಲ್ಲ ಸ್ವಿಚ್ ಎಲ್ಲ ಹಾಕಕ್ಕೆ ಅಂತ ಅಂದ್ಬಿಟ್ಟು ಬಂದವ್ರೆ ಏನು ಮುದುಕಿ ಸಂವತ್ಸರ ಏನಕ್ಕೆ ಬಂದಿದೆ ನಮ್ಮ ಮಟ್ಟಿಗೆ ಏನಾಯ್ತು ಚುನು ಯಾಕೆ ಇಷ್ಟೊಂದು ರಾಂಗ್ ಆಗ್ಬಿಟ್ಟಿದ್ಯಾ ಅಮ್ಮ ಯಾಕವ ಏನಾಯ್ತವ ಹೇಳ್ಕವನಂತವು ನಮ್ಮ ಅಜ್ಜಿ ಫುಲ್ಲು ಬೇಜಾರಲ್ಲ ಅವ್ರೆ ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ ಮುಕ್ಕಾಲು ಲೀಟ್ರ್ ಹಾಲು ಅರ್ಧ ಲೀಟರ್ ಒಂದು 1/4 ಲೀಟರ್ ಒಂದು ಯಾವಳು ಕಳ್ಳಿ ನಾವು ತರ್ಸಿ ಮ್ಯಾಗ ನುಗ್ತಾ ಇರೋದು ಮಾನ್ಗೆಟ್ ನನ್ನ ಮಗನೇ ಅಂತ ಬೈತದೆ ಏನ್ ಅದಕ್ಕೆ ಬಂದ ನಮ್ಮ ಮಟ್ಟಿಲಿ ನೀನು ಕಳ್ತನ ಮಾಡ್ಬಿಟ್ರೆ ಏನು ಕಳ್ತನ ಮಾಡಕ ನಡಿ ಜನಿ ಅಂತಾರ ನಮ್ ಕಳ್ತನ ಮಾಡ್ತಾರ ಅಂತ ಅದಕ್ಕೋಸ್ಕರ ಬಂದು ನಾನು ಕದ್ಗಿದ್ಕೊಂಡೋದ್ಯಾ ಅಂತ ಅಂದ್ಬಿಟ್ಟು ನೋಡಲ್ಲಿ ಹೊಸ ಬರ್ಲು ಮಡ್ಗವಿ 2.5 ಕೋಟಿ ರೂಪಾಯಿ ಬರ್ಲು ಅದು ಕದ್ಗಿದ್ಕೊಂಡೋದೆ ಆಮೇಲೆ ನೀ ಮಟ್ಟಿಗಿಲ್ಲ ಅಂದ್ಬಿಟ್ಟು ಮೊದ್ಲು ತಗ್ಸಾನಕ್ಕೆ ಒಂದು 10,000 ರೂಪಾಯಿ ತತ್ತಾ ಇದೆ ಅದಕ್ಕೆ ಎಲ್ಲ ನೀವು ಹೇಳ್ತೀನಿ ಮೊದ್ಲು 10,000 ರೂಪಾಯಿ ಸಾಕಾ ಕೊಡು ಅಷ್ಟೇ ಕೊಡು ನನಗೆ ಏನೋ ಒಂದು ಸೀರೆ ತಗೋಬೇಕು 5,000 ರೂಪಾಯಿನ ಕೊಡು 2 ಸೀರೆ 5,000 ರೂಪಾಯಿನ ತಗ ಮುಗಿಸ್ಬಿಡಕ್ಕೆ ನೀನು ಕತ್ನಲ್ಲಿ ಇರೋದು ಕೊಡು ಮತ್ತ ನಡಿ ಮತ್ತ ಚೈನಾ ನಾನು ಕೇಳಿ ತಗೋ ಆಯ್ತು ನಿನ್ ಕತ್ತಲ್ಲಿ ಇರೋದು ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ ಮಾತಾಡೋ ಬರ್ಲ್ತಕ ಊದತ ನಮ್ಮ ಅಮ್ಮನೂ ಆಯ್ತಪ್ಪ ನಮ್ಮ ಕಡೆ ನಮ್ಮ ಅಮ್ಮನೂ ಬಜಾರಿನ ನಿನ್ಗಿಂತ ಗೊತ್ತಾ ನೀನ್ ನಾಟಕ ಆಡ್ಬೇಡ ನಡಿ ನಿನ್ನ ನಾಟಕ ಆಡ್ಬಿಡುದು ಗೈಸ್ ಇವಾಗ ಫೋನ್ಗಿನ್ ಎತ್ಕೊಂಡು ಹೋಗ್ಬೇಕು ಡ್ರೈವಲ್ಲಿ ಅಪ್ಲೋಡ್ ಕೊಟ್ಟಿದ್ದೀವಿ ನಮ್ಮ ಎಡಿಟರ್ ಕಳ್ಸೋಕ್ಕೆ ಅಂತ ಅಂದ್ಬಿಟ್ಟು ಅದಿನ್ನೇನು ಆಲ್ಮೋಸ್ಟ್ ಫಿನಿಶ್ ಆಗಕ್ಕೆ ಗೊತ್ತು ಗೈಸ್ ಇವಾಗ ನಮ್ಮ ಕರಿನ ಎತ್ಕೊಂಡು ಜೊತೆಗೆ ಬ್ಲ್ಯಾಕ್ ಕಾಫಿ ತಗೊಂಡು ಜಿಮ್ಗೆ ಹೋಗ್ಬೇಕು ಬನ್ನಿ ಗೈಸ್ ಇವತ್ತು ಫುಲ್ ಜಿಮ್ಮಲ್ಲಿ ಯಾರು ಇಲ್ಲ ಅನ್ಕೊಂಡ್ರೆ ನಾನು ಒಬ್ಬನೇ ವರ್ಕೌಟ್ ಮಾಡ್ತಿರೋದು ಗೈಸ್ ವರ್ಕೌಟ್ ಎಲ್ಲ ಮುಗೀತು ಬನ್ನಿ ಹೋಗಟ್ಟಿ ಹೋಗೋಣ ಗೈಸ್ ಸ್ವಲ್ಪ ಬಾಳೆಹಣ್ಣು ಆಮೇಲೆ ಕ್ಯಾರೆಟ್ ತಗೋಬೇಕಾಗಿತ್ತು ಗೈಸ್ ಮನೆಗೆ ನೆನೆ ಎಲೆಕ್ಟ್ರಿಕ್ ಐಟಮ್ ಹೇಳಿದ್ರಲ್ಲ ಅದು ಸಾಕಾಗಿಲ್ಲ ಇವಾಗ ತಿರ್ಗಾ ತಗೋಬರೋಕ್ಕೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ಮತ್ತೆ ಇವಾಗ ಇಷ್ಟು ಐಟಮ್ಸ್ಗೆ 1,000 ರೂಪಾಯಿ ಅಂತ ತಿರ್ಗಾ ಗೈಸ್ ಅಟ್ಟಿಗೆ ಬಂದು ಬಟ್ ಅಟ್ಟಿ ಹೆಂಗೆ ಯಾವ ಕೂಟ ಆಗಿದೆ ನೋಡಿ ಎಲ್ಲ ಕದ್ರಿ ಕಸ್ರು ಮಾಡಿ ಇದು ಏನಮ್ಮ ಇದು ಮಿಸಿಲ್ ನೋಡಿ ಎಷ್ಟು ಗಲೀಜು ವಾ ಎಷ್ಟು ನಮ್ಮ ಮಟ್ಟಿಗೆ ಹೊಸ ಸ್ವಿಚ್ ಬಂದು ಹೊಸ ಮನೆ ಬರೋಂಗೆ ಚೆನ್ನಾಗಿ ಅಂತಾರೆ ಸ್ವಿಚ್ ಹುಡುಗಲ್ಲಿ 8,000 9,000 ಕೊಟ್ಟು 7,000 ಇವತ್ತು ಇದು 8,000 ಕೊಟ್ಟಿದ್ಕೋ ಏನು ಲಾಸ್ ಇಲ್ಲ ಚೆನ್ನಾಗಿ ಕಾಣಿಸ್ತದೆ ಈ ಸೆಟ್ಟಿ ಗೈಸ್ ನನ್ನ ಓಟ್ಸ್ ಮೇಲಿದೆ ಸರತ್ತು ಸಸಂಪು ಅವತ್ತು ಲೇಟಾಗಿ ಬಂದಲ್ಲ ಮೋಹಿನಿ ಬಂದದ ಯಾವ್ದೋ ಯಾರು ಹೋಗ್ಬಿಡಿ ತಟ್ಟಕ್ಕ ಏ ಬರೀ ಸಸಂಕು ಅಲ್ಲಿ ಬಾಬ ಸಸಂಕುನೇ ನೋಡ್ತಾ ಅಲ್ಲಿ ಮುದ್ದೆ ಮನಿ ಕಬೇಡ ಅಂದ್ರು ಮನಿ ಕತ್ತಿದೆ ಹೋಗೊಂದು ಅಡ್ಡಲಿ ಕಡ್ದವ ಹೆಣ್ಮೋಹಿನ ಗಂಡು ಮೋಹಿನಿನ ಕೇಳು ಮೋಸ್ಟ್ಲಿ ಎಣ್ಣೆ ಇರ್ಬೇಕು ಗೈಸ್ ಇವಾಗ ನಮ್ಮ ಮನೆ ವಾಷಿಂಗ್ ಮಿಷಿನ ನಮ್ಮ ಅಮ್ಮನೇ ಕಿಡ್ನಾಪ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟವೆ ಕಿಡ್ನಾಪ್ ಮಾಡ್ತಾವೆ ಕೆಳಿಕೆ ಪ್ರ್ಯಾಂಕ್ ಮಾಡಕ ಬೆಳಗನೆ ಎತ್ಕೊಯ್ತಿದ ಎತ್ತು ಒಬ್ನೇ ಎತ್ತಿದ ಎತ್ತು ಈಗ ಎತ್ತು ಈಗ ಇಬ್ರು ಇಲ್ವಾ ಎತ್ತಿರ್ಲಾ ತಿರ್ಗಾ ಮೇಕೆ ಮಾಡ್ಬೇಕಾ ಮಡ್ಸಲ ನಾನು ಅನ್ಕೊಂಡು ಎತ್ತು ಅಲ್ಲೇನು ಲಾಸ್ಟು ನಿನಗೆ ಎತ್ತು ಮೂಲೆಯಲ್ಲಿ ಬಿಡೋಮಿಲ್ಲ ಈಗ ಎತ್ತರೆ ನಾನೇ ಎತ್ಕೋಣ ಎತ್ಬಿಡ್ತೀನಿ ಕಣ್ಣ ಎತ್ಲಾಯ್ತು ಬಳಿ 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 ರಾ ಬಳಿ ಗೈಸ್ ನಮ್ಮ ಮಟ್ಟಿ ನೋಡ್ರಿ ಫುಲ್ ಎಲ್ಲ ಮೆಸ್ಸಿ ಹಟ್ಟಿ ಆಗ್ಬಿಟ್ಟಿದೆ
ಹೊಸ ಸ್ವಿಚ್ಚು, ಈ ಕಡೆ ಒಂದು ಹೊಸ ಸ್ವಿಚ್ಚು, ಇಲ್ಲೊಂದು ಹೊಸ ಸ್ವಿಚ್ಚು, ಮೇಲ್ಗಡೆ ತೆಗೆದ ಅದನ್ನ. ಇಲ್ಲಿ ನೋಡಿ ಇಲ್ಲೊಂದು ಹೊಸ ಸ್ವಿಚ್ ಬಂದಿದೆ. ಇವ್ಯಾವ ಸ್ವಿಚ್ ಬರೀ ಒಂದು ಸ್ವಿಚ್ಚು. ಹಾಂ ಏನಾಯ್ತಮ್ಮ? ಹಾಂ ಅಮ್ಮ ಏನಾಯ್ತು? ಹಾಂ ಇದು ಬೇಕಲ್ಲ ಇವು ಅಗ್ಲಾಗಿರೋ ಇಲ್ಲಿ ನೋಡಿ ಇಲ್ಲಿ. ವಾ ಆಯ್ತಿಲ್ಲ. ಒಂದು ಬಾಯಿಗೆ ಮಣ್ಣು ಹಾಕೋದು ಗೆಸ್ ನಮ್ಮಮ್ಮ ಈಗ ಮಾಡಿಬಿಟ್ಟಿರೋದಕ್ಕೆ ಇಷ್ಟಪ್ಪ ಅಣ್ಣವ್ರಿಗೆ ಅವ್ನು ಬಾಯಿಗೆ ಮಣ್ಣು ಹಾಕೋದು ಏನಪ್ಪ ಹಿಂಗೆ ಮಾಡೋನು ಅಂತಂದಾಗ ಏನಮ್ಮ ಮಾಡೋದು ಇವಾಗ? ಹಾಂ ಅಯ್ಯೋ ಮೆಂಗಿ ಬಾ ಕಣಮ್ಮ ಆಗಲ್ಲ ಗೆಸ್. ನಾನು ನಮ್ಮ ಅಮ್ಮನ ಮೆಂಗಿ ಅಂದ್ಕೊಂಡು ನಾನೇ ದೊಡ್ಡ ಮೆಂಗ. ಗೈಸ್ ಇವಾಗ ತೂಗಲಲ್ಲಿ ಎಲ್ಲ ಹಾಕವಿ ಮತ್ತು ಟೇಬಲ್ನ ಎಲ್ಲ ಹಾಕವಿ. ಮನೆ ಡೈಮೆನ್ಷನ್ನು ನಮ್ಮಮ್ಮ ಯಾವಾಗಲೂ ಹಂಗೆ ಅಂದ್ಕೊಳ್ರಿ. ಒಂದು 6 ತಿಂಗಳು ವರ್ಷಕ್ಕೆ ನೋಡಿ ಫ್ರಿಜ್ ಇದು ವಾಷಿಂಗ್ ಮಿಷಿನ್ ಮೇಲೆ ಇತ್ತು ಕೆಳಗೆ ಬಂತು. ಫ್ರಿಜ್ ಇಲ್ಲದೆ ಅಲ್ವಾ, ಇವಾಗ ಏನಾದ್ರು ತಲೆ ಕೆಡ್ತು ಅಂದರೆ ಅಲ್ಲಿಗೆ ಮಡಿಗತ್ತೆ, ಇಲ್ಲಾಂದರೆ ಅಲ್ಲಿಗೆ, ಇಲ್ಲಾಂದರೆ ಈಚೂರು ರೂಮ್ಗೆ. ವರ್ಷಕ್ಕೆ ಒಂದೊಂದ್ಸತಿ ಚೇಂಜ್ ಮಾಡ್ತಾ ಇರೋದು, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ. ಮಾಡ್ಬಿಟ್ರೆ ನೆಲ್ವೇಟ್ ಮಾಡ್ತೀರ ಅಲ್ಲಿ ತಿರುಗಿ ಅಲ್ಲಿ ಪ್ಲಾನ್ ಹಾಕೊಂಡಿದ್ಯಾ? ನೀನು ರೂಮು ಮಡಿಕಂದ್ರೆ ಫ್ರಿಜ್ ಅಲ್ಲಿ ಸ್ವಿಚ್ಚಲ್ಲಿ ಕೆಟ್ಟೋಗಿ ರೂಮು ಮಡಗಿದ್ದು. 6 ತಿಂಗಳು ಒಂದೊಂದ್ಸತಿ ಮನೆ ಶಿಫ್ಟಿಂಗ್ ಮಾಡೋಂಗೆ ಫ್ರಿಜ್ಜು ಎಲ್ಲ ಐಟಮ್ಸು ಶಿಫ್ಟ್ ಮಾಡೋದು. ಇವಾಗ ಸ್ನಾನ ಮಾಡಬೇಕು. 3 ದಿವಸ ಸ್ನಾನ ಮಾಡಿಲ್ಲ, 3-4 ದಿವಸ ಆಯ್ತು ಅನ್ಸುತ್ತೆ ಸ್ನಾನ ಮಾಡಿ ಫುಲ್ ಬಂತ. ಗೈಸ್ ವಿಷಯ ಏನು ಅಂದರೆ ಇನ್ನು ವಿಷಯವಾಗಿ ಬೆಳಗ್ಗೆ ನಮ್ಮ ಅಮ್ಮಂಗೆ ನಮ್ಮ ದೊಡ್ಡ ಇರೋ ಸರ್ ಹಾಂ ಹೋಗಿರೋ ಇದ್ರೊಳಗೆ ಬಂದು ಆರು ಪಿಟ್ ಮಾಡ್ಬೇಕು ಕಣ ಇವ್ರು. ಆಯ್ತಾ ಇಲ್ಲ ನೀರು ಬರಲ್ಲ, ಅದು ಪೈಪ್ ಈ ಸ್ಟೆಬಿಲೈಸರಲ್ಲಿ ಆಗ್ತದೆ ಇದೆಯಾ? ಸಪ್ಲೈಸರ್ ಆಯ್ತಾ ಕರೆಂಟು. ಹಾಂ ಇದು ನೀರು ಎಳೆಯಲ್ಲ. ನೀರು ಇಳಿತಲ್ಲ ಮೇಲಿತ್ತು ತಾನೇ ಸುಮ್ಮನೆ. ನಿಮ್ಗೆ ಹೇಳಕ್ಕಾಗಲ್ಲ, ಮೇಕು ಕೆಳಗೆ ಒತ್ತಿ ಇಳ್ದಿ ಸಾಕಾಯ್ತ ನನ್ಗೆ. ಬೆಳಗ್ಗೆ ಜಾಸ್ತಿ ಜೋರು ಜಗಳ ಆಯ್ತು ಇಲ್ಲ ಸಿಂಪಲ್ ಜಗಳ ಆಯ್ತು? ಸಿಂಪಲ್ ಜಗಳ ಆಯ್ತು. ಜ್ವಾಡಿ ಬೇಡ ಅಲ್ಲೇ, ಜ್ವಾಡಿ ಬೇಡ ಅದಕ್ಕೆ ಇರಮ್ಮ. ಅಮ್ಮ ನನ್ ನೋಯ್ತಾ ಇದೆ ಅಲ್ಲಿ, ನೋಯ್ತಾ ಇದೆ ಅಂತ ಹೇಳಿ ಸುಮ್ಮನೆ ಸೈಕ್ ಮಾಡ್ಬೇಡ. ಜೋರು ಜಗಳ ಆಯ್ತು, ಸಿಂಪಲ್ ಟಚ್ ಜಗಳ ಆಯ್ತಾ? ಗೈಸ್ ಒಂದು ಸಣ್ಣ ಕಿರಿಕು ನಮ್ಮ ದೊಡ್ಡಮ್ಮನ ಜೊತೆ, ನಮ್ಮ ಮುಂದೆ ನಮ್ಮ ದೊಡ್ಡಮ್ಮನ ಸಸಾಕಿದ್ನ ಕಿರಿಕಾಗ ಟೈಮಲ್ಲಿ. ಹಾಂ ಅಮ್ಮ ಕಿರಿಕಾಗ ಟೈಮಲ್ಲಿ ಸಸಾಕಿದ್ನ ಆಮೇಲೆ ಹೇಳ್ತೀರು ಆಫ್ ಮಾಡು ಫೋನ ಇಲ್ಲಿ. ಹೇಳ್ತೀನಿ ಆಫ್ ಮಾಡು, ಹೇಳ್ತೀನಿ ಆಫ್ ಮಾಡಲ. ಈ ಬುದ್ಧಿವಂತನ ಜಾಣಪ್ಪ. ಏನಕ್ಕಮ್ಮ ಏನಾಯ್ತು ಹೇಳಮ್ಮ? ಹಾಂ ಏನಾಯ್ತು ಹೇಳಮ್ಮ? ಪೆದ್ದ ಕಡೆ ಹೇಳಮ್ಮ, ನಾನು ಚಾನಲ್ ಸರಿ ಹೇಳು ಏನಾಯ್ತು ಅಂತ. ಅದು ಏನಾಯ್ತು ಹೇಳಿ ತಡ್ತೀನಿ. ಆಯ್ತು ಏನಕ್ಕೆ ಕಿರಿಗಾಯ್ತು? ವಿಡಿಯೋ ಆಫ್ ಆಗೋದು ಕಣಿ ಹೇಳಮ್ಮ. ಏನು ವಿಷಯ ಕಿರಿಕಾಗಿದ್ದು? ಕಿರಿಕ್ ಮೇಲೆ ಕಿರಿಕು, ಸಣ್ಣ ಕಿರಿಕು. ಸರಿ ಏನು ವಿಷಯ ಕಿರಿಕಾಯ್ತು ಹೇಳಾಯ್ತು? ಜಾಸ್ತಿ ಜೋರಾಗಿ ಜಗಳ ಆಡಿದ್ಯಾ? ಹಾಂ ಯಾರಿಗಿದ್ರೆ ಇಬ್ಬರಲ್ಲಿ ಜಗಳ ಆಡೋ ಟೈಮಲ್ಲಿ ಹೇಳಮ್ಮ. ಕಂಪ್ನಿಯವ್ರು ಫೋನ್ ಮಾಡಿ ಏನಮ್ಮ ಮಾಡೋದು? ಪಿಟ್ ಮಾಡೋ ಬರ್ರಿ. 3-4 ಸಾವಿರ ಬಿಲ್ ಮಾಡ್ತಾರೆ. ಸುಮ್ಮನೆ ಹೋಗು. ವಾಷಿಂಗ್ ಮಿಷಿನ್ ನಿನಗೆ ಓದ್ಸೋದಿನ 3-4 ಸಾವಿರ ಕಿತ್ಕೊಳ್ಸವ್ರೆ, ಈ ಸದಿನ ಕಿತ್ಕೊಳ್ಸ್ಲಿ ಅಂತ. ಪೈಪ್ ಹಾಕಕ್ಕ ಮಣ್ಣ ಬರ್ಬೇಕು ಕಣಮ್ಮ. ಇವ್ರು ಯಾಕೆ ಮಾಡೋರು ವಾಷಿಂಗ್ ಮಿಷಿನ್ ಅವರು? ಮೇಲಿರೋದು ಕೆಳಗೆ ತರಿಸಿರೋದು. ಆ ಮೇಲೆ ಎಷ್ಟು 3 ಸಾವಿರ ಖರ್ಚು ಮಾಡ್ಬಿಟ್ಟು ಮೇಲೆ ಬೇರೆ ಫಿಟ್ ಮಾಡಿಸಿದ್ದು. ಮೇಲೆ ಮಡ್ಗದ್ ತಗೋ ಸುಮ್ಮನೆ. ಯಾಕೆ ಕೊಡೋ ಟೆನ್ಷನ್ನು ಒಂದೊಂದಲ್ಲ. ಸರಿ ಕಿರಿಕ್ ಏನಕ್ಕೆ ಐತಿ ಹೇಳು, ಫೋನ್ ಮಾಡ್ಕೊಡ್ತೀನಿ. ಆಗಿದ್ರಿ ನೀವು ಮಾನ ಮರ್ಯಾದಿಲು ಮಾರ್ಕೆಟ್ ಮುದವಿ ಯಾವಾಗ ಉತ್ತರ ಜನಕ್ಕೆ ಹಾಕಿಸಿ ನಮ್ಮದವಿ ಸುಮಾರಾಗಿ ಇದೆ ಕಣ. ನೀನು ಹೆಂಗಾರಲ್ಲಿ ಇವ್ರಿಗೆ ಹೇಳಕ್ ಬಂದಿರು, ನೀನು ಹೇಳ್ತಿಲ್ಲ ಗೈಸ್. ಎರಡೂ ಕಡೆಯಿಂದ ಆಲಿಸಿ ಒಂದು ಜಡ್ಜ್ಮೆಂಟ್ ಕೊಡ್ತೀನಿ. ಶಶಿಕಲಾ, ಎರಡೂ ಕಡೆಯಿಂದ ಜಗಳವನ್ನು ಆಲಿಸಿ ಒಂದು ಜಡ್ಜ್ಮೆಂಟ್ ಕೊಡ್ತೀನಿ, ಓಕೆನಾ? ಕಿರಿಕ್ ನೋಡಿ ಕಿರಿಕ್ ಗೈಸ್, ಏನಿಲ್ಲ, ಸಣ್ಣದಾಗಿ ಮಾತಿನ ಚಕಮಕಿ ನಡೆದಿರೋದು. ನಮ್ಮ ದೊಡ್ಡಮ್ಮಂಗೂ ನಮ್ಮ ಅಮ್ಮನ ಮಧ್ಯಾಹ್ನವೇ ಬೆಳಗ್ಗೆ ಹೇಳ್ತು, ಇವಾಗ ಹೇಳ್ತಾ ಇಲ್ಲ. ಏನಿಲ್ಲ ಗೈಸ್, ಸಿಂಪಲ್ಲಾಗಿ ಸಣ್ಣದಾಗಿ ಒಂದು ಕಿರಿಕ್ ಆಗಿತ್ತಂತೆ ನಾನು ಜಿಮ್ಗೆ ಹೋಗಿದ್ದ ಟೈಮಲ್ಲಿ ಅಷ್ಟೇ ಗೈಸ್. ಅದೇನಿಲ್ಲ. ನಮ್ಮ ದೊಡ್ಡಮ್ಮ ಏನು ಹೇಳುತ್ತೆ ಅಂತ ಅಂದ್ಬಿಟ್ಟು ಕೇಳೋಣ. ಅಮ್ಮ ನಾನು ಇದು ಮಾಡ್ತೀನಿ ಬಿಡು, ನಾನು ತಳ್ತೀನಿ. ಅಮ್ಮ ನಾನು ತಳ್ಕೊಡ್ತೀನಿ ಬಿಡಮ್ಮ. ಅದೇ ಕಳ್ತಿದ್ಯಾ ಇದು ಸೋಫಾ ಸೆಟ್ ನಾನು ಮಡಿಕೊಡ್ತೀನಿ ಬಿಡಮ್ಮ. ಡೋಂಟ್ ಗೆಟ್ ಫಿಯರ್ ವೆನ್ ಐ ಆಮ್ ಹಿಯರ್. ಅಕ್ಕದಾಗಿ ಅಡ್ಡಿ
ಗೈಸ್ ನಿಮ್ಗೊಂದು ಅದ್ಭುತ ತೋರಿಸ್ತೀನಿ ನೋಡ್ರಿ. ತಾರಸಿ ಮೇಲೆ ಯಾರು ನಿಂತವ್ರೆ ಅಂತ ಅಲ್ಲಿ ದಡಿಯಾ. ಗೈಸ್ ನಮ್ಮ ಅಣ್ಣ ಟ್ಯಾಂಕ್ ಕ್ಲೀನ್ ಮಾಡ್ತವನೆ. ಬಿದ್ಗಿದೋಗ್ಬಿಟ್ಟೆ ಕಣಪ್ಪ ಹುಷಾರಾಗಿ. ನಮ್ಮೂರು ನೋಡಿ ಗೈಸ್, ನೀನು ಹತ್ತಿದ್ದವಾಕದು ಅಲ್ಲಿ ಇಲ್ಲಿಂದ ಹತ್ತಿರೋದು ನಮ್ಮಣ್ಣ. ಗೈಸ್ ನಮ್ಮ ಏರಿಯಾಗೆ ಹೊಸ ರೋಡ್ ಬರ್ತೈತೆ ಅಲ್ಲಿ ನೋಡ್ರಿ, ಚಲ್ಲಿ ಹಾಕ್ಬಿಟ್ಟು ಹೋಗೋರೆ. ನಾನು ನೋಡಿ ಸಾಕು ಅಂದ್ಕೊಳ್ಳಿ. ಚೆನ್ನಾಗಿ ಮಾಡೋರು. ಗಿಡ ಏನು ಹುಡುಕ್ತದೆ ಇಲ್ಲ? ಹಾಂ ಬ್ಯಾಟ ಬಾಲ್ ಆಡಕ್ಕೆ ಹೋಗ್ತಿದ್ದೀರಾ? ಗೈಸ್ ಬೋರಿಂಗು ಸೇರ್ಸಿ ಕಲ್ಲು ಹಾಕ್ಬಿಟ್ಟವ್ರು, ಇದಕ್ಕೂ ಸೇರ್ಸಿ ರೋಡ್ ಮಾಡೋರು ಏನಕ್ಕಾನೆ. ಗೈಸ್ ನಮ್ಮ ದೊಡ್ಡಪ್ಪ ಬತ್ತಾದೆ. ಗುರು ಎಲ್ಲೋಗಿದೆ ಗುರು? ಹಳ್ಳಿಯ ಸೀದಾ ಸಾದಾ ಹೈದ ಮೈಲಾಪುರ ಮೈಲಾರಿ. ಆಳುಗಳು ಕರೆಯಾಗಿ ಹೋಗಿದ್ಯಾ? ಏನಕ್ಕೆ ಗುರು? ಏನು ಕೆಲಸ ಮಾಡಿಸ್ತಿದ್ದಾರೆ? ಯಾವ ಟೊಮೆಟೊ ಬಿಡಿದ್ರು ಬರೀ 10 ರೂಪಾಯಿ ಎಲ್ಲ ಗುರು ಟೊಮೆಟೊ. ಗುರು ಇಲ್ಲ ಬೆಳಿಗ್ಗೆ ವಿಷಯ ಗೊತ್ತೈತೆ ಗುರು ನಿಂಗೆ? ಗೊತ್ತಿಲ್ಲ ಗುರು. ಬೆಳಿಗ್ಗೆ ಒಂದು ಸಣ್ಣ ಕಿರಿಕ್ ಆಗ್ಬಿಟ್ಟದೆ ಗುರು. ನೀನ್ ಎಡ್ತಿಗೂ ನಮ್ಮ ಅಮ್ಮಂಗೂ ಏನೋ ಕಿರಿಕ್ ಆಯ್ತಂತೆ ಗುರು. ಒಟ್ನಲ್ಲಿ ಹುಡುಗರು ಏನು ಹೆಂಗ್ಸ್ ಆಡ್ಕಂದ್ರೆ ನಾವು ಬೇಡ ಅವರು, ನಾವು ಜೊತೆಗಿರೋ ಗುರು. ಗಂಡ್ಸು ಜೊತೆಗಿರಲ್ಲ. ಅವರು ಒಂದಾಯ್ತಾರಲ್ಲ ಒಬ್ರು ಅಷ್ಟೇ. ಒಂದು ದಿವಸ ಆಡ್ತಾರೆ, ನಾಳೆಗೂ ಒಂದಾಯ್ತಾರೆ ಅಷ್ಟೇ. ನಮ್ಮಪ್ಪ ಎಲ್ಲ ಇಂಟರ್ಫಿಯರ್ ಆಗಲ್ಲ ಗುರು. ಯಾರು ಹೆಂಗಸ್ರ ಜಗದಲ್ಲಿ ಹೆಂಗಸ್ರ ಆಡ್ಬಿಡ್ಬೇಕಲ್ಲ ಅವರು. ನಾಳೆ ನಮ್ಮಲ್ಲಿ ಬೆನಿಸಿಕ ನಿಮ್ ಪಿಗರ್ ಇಲ್ಲಿ ಗುರು ಕಾಣಿಸ್ತಾನೆ ಇಲ್ಲ. ಹಾ ಮೋಲಿನ ಯಾಕೆ ಗುರು? ಎಲ್ಲಿ ಬಿಡಿಸ ಗುರು? ವಾ ದೊಡ್ಡಮ್ಮ, ಹೌ ಆರ್ ಯು? ಏನ್ ಸಮಾಚಾರ ಗುರು? ಇನ್ನೇನ್ ಗುರು ಸಮಾಚಾರ? ಅದಕ್ಕೆ ಹೇಳು ಗುರು. ಗುರು ಗುರು ಹೆಂಗಸ್ರ ಜಗಳಕ್ಕೆ ನಾವು ಹೋಗೋದು ಬೇಡ ಗುರು. ಅಷ್ಟೇ ಗುರು. ದೊಡ್ಡಮ್ಮ ಹಾಯ್, ವಾಟ್ ಆರ್ ಯು ಡೂಯಿಂಗ್? ಚಿನ್ನಮರಿ ಚಿಂತಿಂಗ್ ಗುರು. ಓಹೋ ದೊಡ್ಡ ನೀನ್ ತಂದು ಕೊಟ್ಟಿರೋದ? ಜಯಪುರದ ತಗೊಂಡಿದ್ವಿ. ಗಂಡಂಗೆ ಅಂತಾನೆ ತಗೊಂಡಂಗಿಲ್ಲ ಯಾರಿಗೂ ಇಲ್ಲ. ದೊಡ್ಡವ ಇಲ್ಲ ಅಂತ ಕತ್ತಲ ಅನ್ಸ್ದ ಗುರು. ಗುರು ನಂಗೋಸ ಕೊಡು ಗುರು. ದಪ್ಪ ಗುರು. ಫುಲ್ ತಿಂದು ದಪ್ಪ ಹೋಯ್ತು ಗುರು. ಲವ್ ಯು ಗುರು. ಗೈಸ್ ನಮ್ಮ ಅಣ್ಣ ಫ್ರೆಶ್ ಆಗಿ ಸ್ನಾನ ಮಾಡ್ಬಿಟ್ಟು ಈಗ ಪ್ಯಾಂಟ್ ಗಿಂಟೆಲ್ಲ ಹಾಕೊಂಡು ಫುಲ್ ಪಂಕಾಗಿ ರೆಡಿ ಆಯ್ತಾನೆ. ಅಡಿಯಪ್ಪ ನಿನ್ನ ಸೌಂದರ್ಯ ಯಾರು ನೋಡ್ಕೊಳಲ್ಲ. ಗೈಸ್ ಇವಾಗ ಟೈಮ್ ಬಂದು 6 ಗಂಟೆ 5 ನಿಮಿಷ. ಊಟ ಮಾಡಿಲ್ಲ ಇನ್ನೂ ಮಧ್ಯಾಹ್ನದ್ದು. ಬೆಳಗಿನ ಜಾವ ತಿಂದಿದ್ದೆ ನಾನು 12 ಗಂಟೆ ಆಗಿತ್ತು. ಸೊ ಅದಕ್ಕೆ ಇವಾಗ ತಿನ್ನಕ್ಕೆ ಹೋಯ್ತಾವನಿ. ಮತ್ತು 10 ಗಂಟೆ ನೈಟ್ ಊಟ 9 ಗಂಟೆ 10 ಗಂಟೆ ಹಂಗೆ ಮಾಡೋದು. ಗೈಸ್ ನಾನು ನಿಮಗೆ ಸೋಯಾ ಚಂಗ್ ಮಾಡೋದು ಹೇಳ್ಕೊಡ್ತೀನಿ. ಸೋಯಾ ಚಂಗ್ ತಗೊಬಿಟ್ಟು ಒಂದು ಇದಕ್ಕೆ ನೀರು ತುಂಬಿಟ್ಟು ಗ್ಯಾಸ್ ಹಸ್ಬಿಟ್ಟು ಸೋಯಾ ಚಂಗ್ನ ಇದ್ರ ಒಳಗೆ ಹಾಕ್ಬಿಟ್ಟು ಬಿಸಿ ಆಯ್ತದಂಗೆ ಒಂದು 5-10 ನಿಮಿಷ ಕುದಿಸ್ಬೇಕು. ಕುದಿಸಾದ್ಮೇಲೆ ಈ ಥರ ಹಿಂಡ್ಬಿಟ್ಟು ಇದರಿಂದ ಈ ಸೋಯಾ ಚಂಗ್ನ ತೆಗೆದ್ಬಿಟ್ಟು ಹಿಂಗೆ ಹಿಂಡ್ಬಿಟ್ಟು ಒಂದು ಕಡೆ ಹಾಕೊಂಡು ಇವಾಗ ಇದಕ್ಕೆ ಉಪ್ಪು ಖಾರ ಏನೇನು ಬೇಕು ಲೈಕ್ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಾದ್ರು ಹಾಕ್ಬಿಟ್ಟು ಅವ್ರ ಕಳೆದು ಹೆಂಗೆ ಬರ್ತದೆ ತೋರಿಸ್ತೀನಿ ರೀ. ಗೈಸ್ ಸ್ವಲ್ಪ ಎಣ್ಣೆ. ಗೈಸ್ ಇಷ್ಟೇ ರೆಡಿ ಆಯಿತು. ಉಪ್ಪು ಖಾರ ಸ್ವಲ್ಪ ಎಣ್ಣೆ ಅಷ್ಟೇ ಹಾಕಿದ್ದು, ನೀನೇನೂ ಹಾಕಿಲ್ಲ ಅಂದ್ಕೊಂಡ್ರೆ. ಗೈಸ್ ಇದರೊಳಗೆ ಜಾಸ್ತಿ ಪ್ರೋಟೀನ್ ಇರ್ತದೆ. ನನಗೆ ಕರೆಕ್ಟಾಗಿ ಮಾಡೋಕ್ಕೆ ಬಂದಿರೋ ಸುಮಾರು ಜನ ಮಾಡೋರು ಟೇಸ್ಟಾಗಿ ಮಾಡ್ತಾರೆ. ಇದು ಜಿಮ್ಗೆ ಹೋಗೋರಿಗೆ ಯೂಸ್ ಐತೆ. ಗೈಸ್ ಇದೆ ನೋಡಿ ನನ್ನ ಮೀಲ್ಸು. ಗೈಸ್ ಇವಾಗ ಒಂದು ಕಮೆಂಟ್ ನೋಡಿದೆ ಯೂಟ್ಯೂಬಲ್ಲಿ, ನಿಮ್ಮ ದೊಡ್ಡಪ್ಪನ ಹೆಸ್ರೇನು ಅಂತ ಕಮೆಂಟ್ ಹಾಕವ್ರೆ. ನಮ್ಮ ದೊಡ್ಡಪ್ಪನ ಹೆಸರೇ ಕರೆಕ್ಟಾಗಿ ಗೊತ್ತಿಲ್ಲ ನೋಡ್ರಿ. ನಾನು ಮೋಸ್ಟ್ ಆಫ್ ದ ವ್ಲಾಗ್ಸಲ್ಲಿ ನಮ್ಮ ದೊಡ್ಡಪ್ಪನ ಹೆಸರೇ ಹೇಳಿಲ್ಲ. ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ನಮ್ಮ ದೊಡ್ಡಪ್ಪನ ಹೆಸರನ್ನ ಕಮೆಂಟ್ ಮಾಡಿ. ಗೈಸ್ ನಾನು ಇಡ್ತಿ ಬಂದರು. ಗೈಸ್ ನಾನು ಇಡ್ತೀನಿ ಮಟ್ಟಿಗೆ ಬರೋಕೆ ನಾಚ್ಕೋತಾಳೆ ಅನ್ಕೊಳ್ಳಿ. ಅಪ್ಪ ಏನಪ್ಪ ಸಮಾಚಾರ? ನಾನು ಯೂಟ್ಯೂಬ್ ಬರ್ತಾ ಇಲ್ವಲ್ಲ, ಸರಿಯಾಗಿ ಮಾತಾಡೋದವಿ. ಮಾತಾಡ್ಸಪ್ಪ ಅದಕ್ಕಪ್ಪ ಮ್ಯಾವ್ ಮಾವನ್ ಮಾತಾಡ್ಸ ಮೇ. ಯೂಟ್ಯೂಬೇ ಬರ್ತಾ ಇಲ್ವಲ್ಲ. ಬತ್ತದ ಕಣಪ್ಪ. ಎಲ್ಲಿ ಬರ್ತಾಯಿತ್ತು ಹಾಕು. ಅಪ್ಪ ಇದು ಯಾವ ಬಾಡಿ ನಿಂದು? ಇದು ನಮ್ಮ ಅಪ್ಪನ ಯಾವ ಬಾಡಿ? ಮನುಷ್ಯನ ಬಾಡಿ. ಕ್ರಿಸ್ಟಿಯಾನೋ ರೊನಾಲ್ಡೋ ಬಾಡಿ ಕಣಪ್ಪ ನಿಂದು. ಅಪ್ಪ ವಾಷಿಂಗ್ ಮಿಷಿನ್ ಎಲ್ಲ ಕೆಳಕ್ಕೆ ಇಳಿಸದೆ ಕಣಪ್ಪ ಅಮ್ಮ. ಹಾ ಏನಂತ ಹೇಳ್ದೆ ಈಗ ಅಂದ. ಈ ಕ್ರಿಸ್ಟಿಯಾನೋ ರೊನಾಲ್ಡೋ ಬಾಡಿ ಅಂತ ಒದ್ರ ಜಾಡ್ಸಿ ಮುದವಿ. ಥೂ ನಾಚಿಕೆ ಆಗಲ್ಲ ಜನ್ಮಕ್ಕ. ಅದೇಕಪ್ಪ ಏನ್ ಕ್ರಿಸ್ಟಿಯನ್ ರೊನಾಲ್ಡೋ ಅಂದ್ರೆ ಕ್ರಿಸ್ಟಿಯನ್ ಅಂದ್ರ ಕ್ರಿಸ್ಟಿಯಾನೋ. ನಮ್ಮಪ್ಪ ನೀನು ರೊನಾಲ್ಡೋ ಕ್ರಿಸ್ಟಿಯಾನೋ ರೊನಾಲ್ಡೋ ಅಂದ್ರೆ ನಮ್ಮಪ್ಪ ಕ್ರಿಸ್ಟಿಯನ್ ಅಂದ್ರೆ ನಾನು ಅಂತ ಆ ಥರ ತಿಳ್ಕೊಬಿಟ್ಟಿದ್ದೆ. ತಿಳ್ಕೊಂಡಿಲ್ಲ. ವಿಡಿಯೋ ಕ್ರಿಸ್ಟಿಯಾನೋ ರೊನಾಲ್ಡೋ ಅಂದ್ರೆ ನೀನು ಫುಟ್ಬಾಲರ್ ಅಂತ ಕಣಪ್ಪ. ಶಶಿಕಲಾ ನಿನ್ ಗಂಡ ಯಾಕೆ ಇಷ್ಟು ಬುದ್ಧಿವಂತ ಆದ್ರು? ಮುದವಿ ಅವ್ರ ಜನಾಂಗನೇ ಕ್ರಿಶ್ಚಿಯನ್ಸು. ನೀ ಹೆಸರು ಹೇಳ್ತೀಯಲ್ಲ ಅವರು ಅದಕ್ಕೆ. ಹಾ ನೀನು ಕ್ರಿಶ್ಚಿಯನಾ? ಮರ್ಯಾದೆಯಿಂದ ಮಾತಾಡ್ಬೇಕಾದ್ರೆ. ಸರಿ ಕಣಪ್ಪ ಆಯ್ತು. ಗುಡ್ ನೈಟ್ ಡ್ಯಾಡಿ. ಗುಡ್ ನೈಟ್ ಇರ್ಲಿ. ಇದಾಕು ನೀನು ವಿಡಿಯೋ ಮುದವಿ. ನಾವು ಯಾಕೆ ಮಗ ಸಿಂಡ್ರಿಸ್ಕೊಂಡೆ ಹೆಂಗೆ? ಸಿಂಡಿಸ್ಕಂತಿಲ್ಲ ವಿಡಿಯೋ ಹಾಕ್ಲಾ? ದುರಾಂಕಾರದಿಂದ ಎತ್ತ ಬೋಗಳದೈ.
ಏನಪ್ಪ ಕಿರಿಕೆ ಮಾಡಿದ್ಯಲ್ಲಪ್ಪ ಬರೀ ಏನು ಕಿರಿಕ್ ಮಾಡ್ತಾ ಇಲ್ಲ ವಿಡಿಯೋ ಹಾಕೋ ಅದು ಮಾಮೂಲಿ ಮದುವೆ ಅಮ್ಮ ಏ ಬಾ ಕಿರಿಕ್ ಗಂಡ ವಿಜಯ್ ಬಾ ಕಬಾಬ್ ತಿನ್ಬೇಕು ಕಣಂಜ ಅದಕ್ಕೆ ಕರ್ಕೊಂಬಂದಿದ್ದು ಸೋಮವಾರ ತಿನ್ನಲ್ಲ ಹಾ ಲವ್ ನಿನ್ಗೆ ಏ ಸೋಮ ಮಾ ತಿಂತಾನೆ ಬಾರಿಸ್ತಾನೆ ನಮ್ಮ ಮನೆ ಶನಿವಾರ ಬೈಲಿ ಆಯ್ತು ನಿಮಿಷ ಕುತ್ಕೊಳ್ಳಿ ಸೋಮವಾರ ತಿನ್ನಲ್ಲ ಹಾ ಏನಕ್ಕೆ ಶನಿವಾರ ತಿನ್ನಲ್ವಾ ಲೇ ಮೆಂಟ್ಲು ಅಮ್ಮ ಹೊಸಿ ಸುಳ್ಳು ಹೇಳ್ತಲ್ಲ ಕಣವ ಬರೀ ಗುರುವಾರ ಒಂದ್ ದಿವಸ ತಿನ್ನಲ್ಲ ಇವಾಗ ಶನಿವಾರ ಸೋಮವಾರ ಸೋಮವಾರ 2 ಸಲ ಗುರುವಾರ ಗುರುವಾರ ಅಯ್ಯೋ ಒಂದೊಂದ್ಸಲ ತಿನ್ಬಿಟ್ಟಿನಿ ಏನು ಮಾಡೋಕ್ಕಾಗಲ್ಲ ಶನಿವಾರ ತಿನ್ನೋದೇನ ಶನಿವಾರ ಬಿಟ್ಟಲ್ಲ ಅದ್ ಬಿಟ್ಟು ಏನಕ್ಕೆ ಅಷ್ಟು ಬುಟ್ಟಿರೋದು ಮಾಂಸನ ಶನಿವಾರ ಶನಿವಾರ ನಮ್ಮ ದೇವ್ರು ಹೋಗ್ಬೇಕಲ್ಲ ಯಾವ ದೇವ್ರು ನೀವು ನಾವು ವೆಂಕಟರಮಣ ಸ್ವಾಮಿ ಇಂಟ್ರನ್ ಸ್ವಾಮಿ ಅಮ್ಮ ಶನಿವಾರ ಬಿಟ್ರಮ್ಮ ಹ್ಞೂ ತಿರುಪತಿ ಅಂತ ಸನ್ನಿ ದೇವ್ರಗ ಎಲ್ಲದಕ್ಕಿಂತ ಹೆಚ್ಚಾಗಿ ಎಂಟ್ರೋನ್ ಸ್ವಾಮಿಲಿ ಸನ್ನಿ ದೇವ್ರಗ ಬಿಡ್ಬೇಕು ಶನಿವಾರ ಸೋಮವಾರ ಏನಕ್ಕೆ ಬಿಟ್ಟಿದೆ ಸೋಮವಾರ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದಲ್ಲ ಅನ್ಕ ನನ್ನ ಮಗನೇ ನೀನಂತೂ ನಿಜ ಕಳ ಮಾಮಿ ಒಳ್ಳೇದು ಮಾಡುತ್ತೆ ಯಾರ ಮಾಮಿ ಬಾಯ್ತಿ ಇವಾಗ ತಿನ್ನಿ ಏನೋ ಏ ನಾ ಆಮೇಲೆ ಇಲ್ಲ ಏ ಬೇಡ ಗೈಸ್ ಇವತ್ತು ಮಟನ್ನು ಆಮೇಲೆ ಮೀನು ನೆನ್ನೆನೇ ಲಾಸ್ಟ್ ನಾನ್ ವೆಜ್ ಮಾಡ್ತೀನಿ ಅಂತ ಹೇಳಿದ್ದು ಬಟ್ ಆದರೆ ಇದು ನೆನ್ನೆದೆ ಅಮ್ಮ ಇದಾದ್ಮೇಲೆ ನೀನು ಮಾಡಲ್ಲ ಇಷ್ಟ ಲಾಸ್ಟಾ ಗೈಸ್ ಇದೆ ಲಾಸ್ಟ್ ನೆನ್ನೆ ಮಿಕ್ಕೊಂಡಿರೋದು ಮಾಡಿರೋದು ಮೇನ್ ಇದು ಹೊಸ್ದಾಗಿ ತರಿಸಿಲ್ಲ ಗೈಸ್ ಊಟ ಆಯಿತು ಇವಾಗ ಕ್ಯಾರೆಟ್ ತಿಂತವನಿ ಗೈಸ್ ಇವತ್ತು ನೋಡೋಣ ಇಲ್ಲಿ ಮುಗಿಸ್ತೀನಿ ನಾಳೆಗೆ ನನಗೆ ಎಕ್ಸಾಮ್ ಅದೇ ಮೇನ್ ಎಕ್ಸಾಮು 3ನೇ ಎಕ್ಸಾಮು ಇದು ಲಾಸ್ಟ್ 2ನೇ ಎಕ್ಸಾಮು ಇವಾಗ ಓದ್ಕೋಬೇಕು ಇವತ್ತು ನೋಡೋಣ ಇಲ್ಲಿ ಮುಗಿಸ್ತೀನಿ ನಾನು ಇಡ್ತೀನಿ ಇಲ್ಲಿ ಒಂದೊಳ್ಳೆ ಮಲ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ಗೈಸ್ ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೇ ಈಗ ಇರ್ರಿ ನಮ್ಮ ಅಣ್ಣನೂ ಇಲ್ಲೇ ಬಿದ್ದವನೇ ಡಬ್ಬ ನಾವು ಆಲ್ರೆಡಿ ಮಲಿಕ ಬಿಡೋಂಗಳ ಸಸಾಂಕು ವಿಜಯ್ ಬೈರೆ ಇದರ್ಸ ನಮ್ಮ ಅಣ್ಣನ ನಾವು ಕಾಯ್ತಡಿಯಾ ನಾವು ಸೀರೆ ಎಲ್ಲ ಊರಾಕಲ್ಲ ಸೀರೆ ಎಲ್ಲ ಎಲ್ಲ ಊರಾಕಲ್ಲ ಒಂದು ಸೀರೆ ಅಂತ ಇದು ರಕ್ತ ಹೋಗಿ ಇಲ್ಲ ಒಳ್ಳೆ ಹೆಂಗಿದೆ ನಮ್ಮಣ್ಣ ಮಾಂಸ ಪರ್ವತಗಳು ಮಾಂಸ ಪರ್ವತ ಇದ್ದಂಗ ಫೋನ್ ಮೇಲೆ ಬಿದ್ದವಂಗಳ ಫೋನ್ಗೆ ನಗೋದು ಇದಾಳ ಅವಸಿಲ್ಲ ಎಲ್ಲ ಕಬ್ಬನದ್ ಫೋನ್ ಕಂಡ್ಬಿಡೋದಲ್ಲ ಇವನ್ ಬಿದ್ರೆ ಕಬ್ಬನೂ ಉಂಟಾಯ್ತಗಳ ಎಷ್ಟು ತುಟಿಗೆ ಬಣ್ಣ ಹಾಕೋದು ನಿಮ್ಸಿ ತುಟಿ ಬಣ್ಣ ತುಟಿ ಕೆಂಪು ಸಾಕೊಳ್ಳೋದು ಬ್ಲ್ಯಾಕ್ ಆಗ್ತಿರೋದ್ ಕಳ ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೇ ನಾನು ಕನ್ನಡಿಗ ಕನ್ನಡದ ಕಾವಲಿಗ